ಕರ್ತನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಉಂಟಾಗಲಿ. ಓದು ವಿಡಿಯೋದಲ್ಲಿ ಕೂಡ ನಾವು ನೋಡಿದ್ರಿ, ಯಾಕೆ ನಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾ ಇಲ್ಲ. ವೈ ಗಾಡ್ ಈಸ್ ನಾಟ್ ಆನ್ಸರಿಂಗ್ ಅವರ್ ಪ್ರೇಯರ್ಸ್. ಓದು ವಿಡಿಯೋದಲ್ಲಿ ನೋಡಿದ್ರಲ್ಲ, ಅದನ್ನು ಮುಂದಿನ ಭಾಗದಲ್ಲಿ ಕೂಡ ನಾವು ನೋಡೋಣ. ಇಲ್ಲಿ ವೇದವಾಕ್ಯ ಹೇಳುತ್ತೆ, 1 ಯೋಹಾನನ ಬರೆದ ಪುಸ್ತಕ 3ನೇ ಅಧ್ಯಾಯ 22ನೇ ವಾಕ್ಯ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಹಾಲೆಲೂಯ. ವಾಕ್ಯ ಗಮನಿಸಿದ್ರಾ? ನೋಡಿ, ದೇವರ ವಾಕ್ಯ ಸತ್ಯವುಳ್ಳ ವಾಕ್ಯ. ಈ ವಾಕ್ಯ ನಮ್ಮೊಡನೆ ಮಾತಾಡುವ ವಾಕ್ಯವಾಗಿದೆ. ಅದಕ್ಕೆ ನಾವು ಬೈಬಲನ್ನು ಓದಬೇಕು. ಪ್ರತಿದಿನವೂ ಕೂಡ ನಾವು ವಾಕ್ಯವನ್ನು ಓದುವಾಗ ಆ ವಾಕ್ಯ ನಮ್ಮೊಡನೆ ಮಾತಾಡುವ ವಾಕ್ಯವಾಗಿದೆ. ದೇವರು ವಾಕ್ಯದಿಂದನೂ ನಾವು ಪ್ರತಿ ದಿನವನ್ನು ಕೂಡ ನಾವು ಓದಬೇಕು. ಓದೋದು ಮಾತ್ರ ಅಲ್ಲ, ಆ ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವರು ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ ನಮ್ಮ ಜೀವಿತದಲ್ಲಿ. ವೇದ ವಾಕ್ಯ ಹೇಳುತ್ತೆ, ತಕ್ಕ ಪ್ರಾರ್ಥನೆಯನ್ನು ಮಾಡುವಾಗ ದೇವರ ಪ್ರಾರ್ಥನೆಯನ್ನು ಅಂಗೀಕರಿಸುವ ದೇವರಾಗಿದ್ದಾರೆ. ನೋಡಿ, ಪ್ರಾರ್ಥನೆ ಮಾಡಬೇಕು, ತಕ್ಕ ಪ್ರಾರ್ಥನೆಯನ್ನು ಮಾಡಬೇಕು. ವೇದ ವಾಕ್ಯ ಏನು ಹೇಳುತ್ತೆ ನಮಗೆ? ನಾವು ಏನು ಬೇಡಿಕೊಂಡರೂ ದೇವರು ಕೊಡುವಂತನಾಗಿರುತ್ತಾರೆ. ತಕ್ಕ ಪ್ರಾರ್ಥನೆ, ದೇವರಿಗೆ ಮೆಚ್ಚಿರುವ ಪ್ರಾರ್ಥನೆಯನ್ನು ನಾವು ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತನಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇಲ್ಲಿ ನೋಡಿ, ವೇದ ವಾಕ್ಯ ಏನು ಹೇಳುತ್ತೆ ಅಂದರೆ, ನಾವು ದೇವರ ಆಜ್ಞೆಗಳನ್ನು, ದೇವರ ಕಟ್ಟಳೆಗಳನ್ನು ನಾವು ಕೈಗೊಂಡು ನಡೆಯುವಾಗ ನಾವು ಏನು ಕೇಳಿದ್ರು ದೇವರು ಕೊಡುವಂತನಾಗಿದ್ದಾರೆ. ಎಷ್ಟು ಒಳ್ಳೆ ದೇವರು! ವಾಟ್ ಅ ಮೈಟಿ ಗಾಡ್ ವಿ ಸರ್ವ್. ಎಷ್ಟು ಒಳ್ಳೆ ದೇವರು ನಮ್ಮ ದೇವರು. ದೇವರನ್ನ ಆಜ್ಞೆಗಳನ್ನು ಕೈಗೊಳ್ಳಬೇಕು. ದೇವರ ವಾಕ್ಯದ ಪ್ರಕಾರ ನಾವು ನಡೆಯಬೇಕು. ವಾಕ್ಯ ಒಂದು ಓದೋದು, ನಾವು ಒಂದು ಮಾಡೋದು, ಪ್ರಾರ್ಥನೆ ಒಂದು ಮಾಡೋದು, ನಾವು ಒಂದು ಮಾಡೋದು. ಹಂಗಂದರೆ ದೇವರು ಕೇಳುವುದಿಲ್ಲ. ನಾವು ದೇವರ ಕಟ್ಟಳೆಗಳನ್ನು ಕೈಕೊಂಡು ನಾವು ವಾಕ್ಯದ ಮೇಲೆ ನಿಲ್ಲುವಾಗ, ನಡೆಯುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತನಾಗಿರುತ್ತಾರೆ. ಹಲ್ಲೆಲೂಯ. ಅದೇ ದೇವರು ಹೇಳೋದು. ವೇದ ವಾಕ್ಯ ಕೂಡ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಐಸಯ್ಯ ಬರೆದ ಪುಸ್ತಕವನ್ನು ಓದಿ ನೋಡಿ, 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ನೀವು ನನ್ನ ಕಡೆಗೆ ಕೈಯೆತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ. ನೋಡಿದ್ರ? ಯಾಕೆ ಇವತ್ತು ಅನೇಕ ಕ್ರೈಸ್ತರ ಮಕ್ಕಳು ನನ್ನ ಪ್ರಾರ್ಥನೆಯನ್ನೇ ಕೇಳ್ತಾ ಇಲ್ಲ? ಪಾಸ್ಟ್ರೇ, ನನಗಾಗಿ ಪ್ರಾರ್ಥನೆ ಮಾಡಿ ಪಾಸ್ಟ್ರೇ, ನನಗಾಗಿ ಪ್ರಾರ್ಥನೆ ಮಾಡಿ, ನಿನ್ನ ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳಿರಿ ಅಂತ ಕೇಳ್ಕೊಂತೀರಲ್ಲ. ಎಲ್ಲರಿಗೂ ದೇವರು ಅಭಿಷೇಕವನ್ನು ಕೊಟ್ಟಿದ್ದಾರೆ. All we need to do is that we need to wait upon the Lord. ನಾವು ದೇವರ ಸಾನ್ನಿಧ್ಯದಲ್ಲಿ ನಾವು ಕಾಯ್ತಾ ಕುಳಿತಿರುವಾಗ ದೇವರು ಮಾತಾಡುವ ದೇವರಾಗಿದ್ದಾರೆ. ಅವರ ಕಟ್ಟಳೆಗಳನ್ನು
ನಾವು ಪಾಪ ಕ್ಷಮಾಪಣೆಯನ್ನ ಕೇಳಿ ನಾವು ಪ್ರಾರ್ಥನೆಯನ್ನ ಮಾಡುವಾಗ ನಿಮ್ಮ ಪ್ರಾರ್ಥನೆ ಕೂಡ ದೇವರು ಕೇಳುತ್ತಾರೆ. ಎಲ್ಲರೂ ತಿಳ್ಕೊಂಡಿರ್ತಾರೆ ಏನಂತ, ಪಾಸ್ಟರ್ಗೆ ಮಾತ್ರನೇ ಅಭಿಷೇಕ ಇದೆ, ಪಾಸ್ಟರ್ ಪ್ರೇಯರ್ ಮಾಡಿದ್ರೆ ಮಾತ್ರನೇ ದೇವರು ಕೇಳೋದಂತ. ಅಲ್ಲ, ಅದು ತಪ್ಪು. ನೀವುಗಳು ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ಕೇಳುತ್ತಾರೆ. ಯಾರಿಗಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದರು? ಪಾಪಿಗಳಿಗೆ ರಕ್ಷಣೆ ಹೊಂದಕ್ಕೆ ದೇವರು ಈ ಲೋಕದಲ್ಲಿ ಬಂದರು. ಅವಾಗ ಪಾಪಿಯ ಪ್ರಾರ್ಥನೆಯನ್ನ ದೇವರು ಕೇಳುತ್ತಾರೆ. ಯೇಸುವೇ ಅಂತ ಹೇಳುವಾಗ ದೇವರು ಕೇಳುವಂತನಾಗಿದ್ದಾರೆ. ನೀವುಗಳು ಹೇಗೆ? ನಿಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾರಾ? ಸದಿ ಉತ್ತರವನ್ನ ದೇವರು ಕೊಡುತ್ತಾ ಇದ್ದಾರಾ? When you pray, we should have the results. ರಿಸಲ್ಟ್ ಇರಬೇಕು. ನಮಗೆ ನಮ್ಮ ಜೀವಿತದಲ್ಲಿ ಫಲಗಳನ್ನು ಕೊಡಬೇಕು. we need to have the results. Hallelujah. ಇಲ್ಲಿ ನೋಡಿ, ವೇದ ವಾಕ್ಯ ಕೂಡ ನಮಗೆ ಕೊಡಲ್ಪಟ್ಟಿದೆ. ಏನಂತ, ನಾವು ಎಷ್ಟೇ ಕೈಗಳನ್ನು ಎತ್ತಿ ನಾವು ಪ್ರಾರ್ಥನೆ ಮಾಡಿದ್ರೂ ಕೂಡ ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ. What went wrong and where went wrong? Something somewhere wrong. ನಾವು ಎಲ್ಲೋ ಪಾಪ ಮಾಡ್ತಾ ಇದ್ದೇವೆ. ಅದಕ್ಕೆ ದೇವರು ಕೂಡ ಇವತ್ತು ಪ್ರಾರ್ಥನೆಗೆ ಕೇಳದೆ ಅವರ ಮುಖಗಳು ನಮ್ಮಿಂದ ಮುಚ್ಚಲ್ಪಟ್ಟಿದೆ. Hallelujah. ಮುಚ್ಚಲ್ಪಟ್ಟಿದೆ. ನಾವು ತಿಳ್ಕೊಂತೀವಿ, ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ನಮ್ಮ ಪ್ರಾರ್ಥನೆಯನ್ನ ದೇವರು ಕೇಳುತ್ತಾರೆ ಅಂತ. ಕೇಳುತ್ತಾರೆ. ಆದರೆ ಯಾವಾಗ ದೇವರ ಕಟ್ಟಳೆಗೆ ನಾವು ಕೈಗೊಂಡು ನಾವು ನಡೆಯುವಾಗ ದೇವರ ಪ್ರಾರ್ಥನೆಯನ್ನ ಕೇಳುವಂತನಾಗಿದ್ದಾರೆ. ವೇದ ವಾಕ್ಯದಲ್ಲಿ ಕೂಡ ನಾವು ವಾಕ್ಯವನ್ನು ಓದುತ್ತೇವೆ. ಐಸಾಯ ಬರೆದ ಪುಸ್ತಕ 59ನೇ ಅಧ್ಯಾಯ 2-3 ವಾಕ್ಯದಲ್ಲಿ ನಾವು ವಾಕ್ಯವನ್ನ ಓದುವಾಗ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನಿಮ್ಮ ಕೈಗಳು ರಕ್ತದಿಂದ ಹೊಲಸಾಗಿವೆ. ನಿಮ್ಮ ಬೆರಳುಗಳು ಅಪರಾಧದಿಂದ ಅಶುದ್ಧವಾಗಿವೆ. ನಿಮ್ಮ ತುಟಿಗಳು ಸುಳ್ಳಾಡುತ್ತವೆ. ನಿಮ್ಮ ನಾಲಿಗೆಯು ಕೆಡುಕನ್ನು ನುಡಿಯುತ್ತದೆ. ನೋಡಿದ್ರ, ನಮ್ಮ ಪಾಪಗಳು ದೇವರ ಮುಖವನ್ನ ದೇವರಿಂದ ಪಡಿಸಿಬಿಡುತ್ತೆ. ನಮ್ಮ ಜೀವಿತದಲ್ಲಿ ಕೂಡ ದೇವರು ಹೇಳುತ್ತಾರೆ, ಆ ಪಾಪಗಳನ್ನು ಬಿಟ್ಟು ತೊಲಗಿ ದೇವರ ಕಡೆಗೆ ನಾವು ತಿರುಗುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡಿ, ವೇದ ವಾಕ್ಯವನ್ನು ನಾವು ಧ್ಯಾನಿಸಬೇಕು. ಪ್ರತಿ ದಿನ ಕೂಡ ನಾವು ಓದಬೇಕು. ಇನ್ನು ಮುಂದೆ ಆದರೆ, ಇವತ್ತು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ವಲ್ಲ ಪಾಸ್ಟ್ರೇ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಪಾಸ್ಟರ್ಗಳನ್ನು ಹುಡುಕೊಂಡು ಹೋಗಬೇಡಿ. ನೀವಿರೋ ಜಾಗದಲ್ಲಿ ನೀವು ಮಂಡಿಟ್ಟು ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆ ಕೂಡ ಕೇಳುವಂತನಾಗಿದ್ದಾರೆ. ಹಲ್ಲೆಲೂಯಾ. ದೇವರ ದಾಮಿ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಈ ವಾಕ್ಯ ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇ ಗಾಡ್ ಬ್ಲೆಸ್ ಯು. ಆಮೇನ್.